ಏನು ಯಾರು ಕಾಣಿಸ್ತಾ ಇಲ್ವಲ್ಲ? ಅತ್ತಮ್ಮ, ಅತ್ತಮ್ಮ, ಕಿಶೋರ. ಓ, ಯಾರದು? ಬಂದೆ ನಾನು. ಸತೀಶ. ವಾ ಸತೀಶ, ಬಾರ್ಲಾ, ಅದೇ ಕಲ್ಲ ನಿಂತಿದ್ದಿ, ಬಾರ ಒಳಗೆ. ನಾನು ಬರೋದು ಹಂಗಿರ್ಲತ್ತಮ್ಮ. ಎಲ್ಲದ ಕಿಶೋರ? ಕಿಶೋರ ಮನ್ಗವ್ನ ಕಣ್ಲಾ? ಮನ್ಗವನ? ಸರಿ, ಕರಿಯವನ್ನ. ಪವಿ ಎತ್ತ ಹೋದ್ಲು. ಪವಿನಾ? ಪವಿ ಬಂದಿರೋ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮ ಮಾವ ಹೇಳರೆ? ಮಾವ ಹೇಳಿಲ್ಲ, ಮಾವಯ್ಯ ನಳಿಯ ಹೇಳ್ದ. ಹಾಂ, ಮಾವಯ್ಯ ನಳಿಯ. ಮುರಳಿ ಫೋನ್ ಮಾಡಿದ್ನಾ? ಹ್ಞೂ ಅತ್ತಮ್ಮ. ಏನತ್ತಮ್ಮ, ಏನು ನಡೀತಾ ಇದ್ದಿಲ್ಲ ಇಂತವ? ಏನೊಂದು ಮಾತು ನಮಗೆ ಏನು ಹೇಳಂಗಿಲ್ವೇ? ಅಲ್ಲ, ಈ ಕಿಶೋರ ಯಾಕೆ ಅವ್ರ ಮನೆ ಮಕ್ಳಿಗೆ ಹೋಗಿ ಗಲಾಟೆ ಮಾಡಬೇಕಾಗಿತ್ತು? ಈ ಪವಿ ಯಾಕೆ ಜಗಳ ಆಡ್ಕೊ ಬಂದವಳೆ? ಒಂದು ವಿಷಯನಾರು ಒಬ್ಬರಾರು ಬಾಯ್ಬಿಟ್ಟಿದ್ದೀರಾ? ಎಲ್ಲ ನೀವೇ ಮಾಡ್ಕೊಂಡು ಈಗ ಇಲ್ಬಲ್ದೇರೋ ತಲೆಗೆ ತಂದ್ಕೊಂಡಿದ್ದೀರೇ? ಇದೆಲ್ಲ ಹಿಂಗೆ ಮಾತಾಡ್ತಿದ್ದಿ ಸತೀಶ? ಈಗ ಅವ್ನು ಮಾಡಿದೆಲ್ಲ ಸರಿ ಅಂತ ನಾವು ನಮ್ಮ ಹುಡುಗಿನೇ ಹಿಂಗಾರ ಮಾಡ್ಕೊಂತ ಬಿಟ್ಬಿಡ್ಬೇಕೆ? ಇವಳು ಹೆಣ್ಣು ಹುಡುಗಿಂತ ಎತ್ತಿದ್ರೂ ಸಂದಾಗಿ ಬೆಳೆಸಿದ್ದೀವಿ ಅಂತಾರಲ್ಲಿ ಅವ್ರು ಅವ್ವ ಮಗ ಸೇರ್ಕೊಂಡು ಅವಳನ್ನ ಅಯ್ಯೋ ಒಂದ್ಸೂರೇ ನೋಡ್ಕೊಂಡಿರ್ಬೇಕೆ? ಅವ್ರ ಅಣ್ಣ ಅದಕ್ಕೆ ಹೋಗಿ ಕೇಳೋನೆ, ಅದರಲ್ಲಿ ಏನು ತಪ್ಪು? ಏನು ಇಷ್ಟ ಬಂದಂಗೆ ಮಾಡ್ಕೊಂಡ್ವಿ ಅಂತಿದ್ದಿ? ಸಾಕು, ಸುಮ್ಕಿರತ್ತಮ್ಮ. ಎಲ್ಲ ವಿಷಯ ಪೂರ್ತಿ ತಿಳ್ಕೊಂಡು ಮಾತಾಡಬೇಕು. ಹಿಂಗೆ ಅರ್ಧಂಬರ್ಧ ತಿಳ್ಕೊಂಡು ಇನ್ನೊಬ್ರು ನನ್ನದಲ್ಲ. ನಿನ್ನ ಮಕ್ಳು ನೋಡಾಯ್ಕೊಳಕ್ಕೆ. ಕರಿ, ನಿನ್ನ ಮಗ ಏನು ಮಾಡೋನೆ ಅಂತ ಮುಂದೆಲ್ಲ ಹೇಳಿ. ಅದಕ್ಕೆ ಸರಿಯಾಗಿ ಕೊಟ್ಟು ಕಳ್ಸೋಣ ಅಂತಾನೆ. ಏನಿಲ್ಲ ಸತೀಶ, ಎಲ್ಲ ಮಾತಾಡ್ತಿದ್ದಿ? ಯಾರು ಕೊಟ್ಟಿದ್ದು? ಕಿಶೋರ ಕಣ್ಲಾ, ನಿನ್ನ ಸ್ನೇಹಿತನ ಕೊಟ್ಟು ಚೆನ್ನಾಗಿ ಮನಸ್ಸು ಬಂದಿರೋದು. ಏನು ಅವ್ನು ನನ್ನ ಮಗನ ಕೊಡ್ದೆ ಅಂತ ಹೇಳ್ಕೊಂಡೆ? ಬೂರಾಗ್ಲೇ ಬಿಟ್ಕೊಂಡವನೆ ಇವನು. ಅವನು ಚೆನ್ನಾಗಿ ಕೊಟ್ಟು ಬುದ್ಧಿ ಕಸ್ಬಿಟ್ಟು ಬಂದವನೆ. ನನ್ನ ತಂಗಿ ಜೀವನ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತವ. ಓ ಅಲ್ಲ ಕಣತಮ್ಮ, ಅಲ್ಲ ನಿನ್ನ ಮಗ ಅವ್ನು ಕೊಡ್ದೆ ಅಂತ ಬಂದು ಹೇಳ್ಕೊಂಡವನ ಇಲ್ಲಿ. ಕರಿಯೋಣ. ಇದ್ಯಾಕೆ ಹಿಂಗ ಗಡಿ? ನನ್ನ ಮಗನೇ ಹೊಡೆದಿರೋದು. ನನ್ನ ಮಗೇ ನಾಡು ಹುಡ್ಗನೆ, ಅವ್ನ ಕೈಲಿ ಒದೆ ತಿನ್ಕೊಬರಕ್ಕೆ. ಲೇ ಕಿಶೋರ ಬರಲ್ಲ ಇಲ್ಲಿ. ಏನೇವ ನೆಮ್ಮದಿಯಾಗಿ ಮನೆ ಕಳಕ್ಕೆ ಬಿಡೋಕ್ಕಿಲ್ಲ. ಸತೀಶ ಅಣ್ಣ ಯಾವಾಗ ಬಂದೆ? ನಾನು ಬಂದು ಸ್ಯಾನೆ ಹೊತ್ತಾಯ್ತು. ತಾವು ಬಂದ್ರಪ್ಪ ಈಗ. ಏನಾಯ್ತಪ್ಪ ಮುರಳಿ ಮನೆ ಹತ್ರ ತಾವು ಹೋಗಿದಾಗ? ಅದೇನೋ ಆಯ್ತು ಬಿಡು ಸತೀಶಣ್ಣ. ಈಗ ಕದಲ್ಲ ಇವ ಸತೀಶಣ್ಣ ಬಂದಾನೆ. ಕಾಪಿ ಇಕ್ಕೋ. ಲೇ ಬಾರ್ಲಾ, ಕಾಪಿ ಇಕ್ಕದು ನನಗೆ ಗೊತ್ತದೆ. ಇಲ್ಲಿ ಸತೀಶ ಬಂದು ಏನು ಹೇಳ್ತಾವ ನೋಡು. ಮುರಳಿಕಲ್ಲಿ ನೀನು ಅದೇ ತಿಂದು ಬಂದಂತೆ, ನನ್ನ ಮಕ್ಕಳು ಮಾಡಿ ತಪ್ಪಂತೆ ಹೇಳ್ತಾವನೆ ಸತೀಶ. ಅವ್ನ ಸ್ನೇಹಿತನ ಒಳಾಯ್ಕೊಂಡು. ಸತೀಶಣ್ಣ ನಿಂಗೆ ಸುಳ್ಳೇನೇ. ನಿನ್ನ ಸ್ನೇಹಿತಂಗೆ ನಾನು ಹೇಳ್ಕೊಟ್ಟು ಬಂದಿದ್ದು. ಅವ್ನು ನಾನು ಹೊಡೆದ್ರೆ ಸುಮ್ಮನೆ ಬಿಟ್ಟೇನೆ. ಲೇ ಕಿಶೋರ, ನೀನು ಆಟ ಆಡ್ತಿದ್ದೆ ಕಣ್ಲಾ. ಅವನೊಂಥರ ನಾಗರವಿದ್ದಂಗೆ, ಬೆಂಕಿ ಇದ್ದಂಗೆ. ಅವ್ನ ಕುಟ್ಟೆ ಆಟ ಆಡೋಕೋಬೇಡ. ಅವನೇ ಫೋನ್ ಮಾಡಿ ಖುದ್ದು ನನಗೆ ಈಗ ಹೇಳವನೆ. ನೀನು ನೋಡಿದ್ರೆ ಈಗ ಇನ್ನೊಂದು ಹೇಳ್ಬೇಡ, ಈಗಲೇ ಫೋನ್ ಮಾಡಿ ಸ್ಪೀಕರ್ ಹಾಕ್ಬಿಡ್ತೀನಿ ನಿನ್ನ ಎದುರಿಗೆ. ಅದು ಸತೀಶಣ್ಣ ಸುಮ್ಕಿರೋ, ವಿಷಯ ಅನ್ನೋದು ಗೊತ್ತಿಲ್ದಿರ ನೀನೇನು ಮಾತಾಡ್ಬೇಡ. ಅವನು ನಮ್ಮ ಪವಿಗೆ ಏನು ಮಾಡೋನು ಗೊತ್ತೇ? ನೋಡ್ಲಾ, ಏನಾರ ಇರಲಿ, ಅದನ್ನು ಗಂಡ ಹೆಂಡ್ರು ಮೇಕೆ 100 ಬರ್ತವೆ 100 ಹೋಯ್ತವೆ. ಅವರು ಕಿತ್ತಾಡ್ಕೊಂಡವ್ರೆ, ಇವಳು ಬಂದವಳೆ. ಅದನ್ನು ಕೂತು ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಅವ್ರ ಮನೆ ಬಾಕ್ಲಿಗೆ ಹೋಗಿ ನಿಂತ್ಕೊಂಡು ಅವನ್ನೆಲ್ಲ ಬಾಯಿ ಬಂದಂಗೆ ಬೈದು ಅವ್ನ ಕೊಯ್ಲು ಒದೆ ತಿನ್ಕೊಂಡು ಅವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲ್ಲ ರಾಜ್ ಹಾಕ್ಬಿಟ್ಟು ನೀನು ಇಲ್ಲಿಗೆ ಬಂದು ಏನೆಲ್ಲ ಸಾಧಿಸ್ದೆ? ಈಗ ನೀನು ನಿನ್ನ ನಡು ಕಿತ್ತಾದಾಗ ನಾವು ಹಿಂಗೆ ಮಾಡಿದೆ ಅಂದ? ಲೇ ಸತೀಶ ಸುಮ್ಕಿಲ್ಲ. ಯಾತಕ್ಕೆ ಸುಮ್ಕಿರ್ಬೇಕು? ನೀವೇ ಹೋಗಿ ಬಂದ್ರಿ? ಅಯ್ಯಯ್ಯೋ ಸಿಕ್ಕಾಯ್ಕೊಂಡಲ್ಲ ಯಪ್ಪ. ಈ ವಜ್ರಪುನ ಯಾವಾಗ ಬಂದಿದ್ದು? ನೋಡ್ದ ಮಾವಯ್ಯ, ನಾನು ಹಿಂಗೆ ಫೋನಲ್ಲಿ ಹೇಳಿದ್ನಯ್ಯ. ನೋಡು, ಇವನು ಹೋಗಿ ಆ ಜಗಳ, ಅವಳು ಫಸ್ಟು ಗಂಡನ ಕೊಟ್ಟು ಜಗಳ ಆಡ್ಕೊಂಡು ಇಲ್ಲಿ ಬಂದವಳೆ. ಈ ವಿಷಯ ನಮ್ಗೆ ಯಾರು ಹೇಳ್ದಂಗೆ ಇವರೇ ತೀರ್ಮಾನ ಮಾಡೋಕ್ಕೆ ಹೋಗೋರೆ. ಈ ನಿನ್ನ ಮಗ ದೊಡ್ಡ ಮನ್ಸ ಹೋಗಿ ಅವ್ರ ಮನೆ ಬಾಕ್ಲ ಜಗಳ ಆಡಿ ಅವ್ನ ಕೆಲವದ ತಿಂದು ಈಗ ಅವನು ಮೇಲಾರು ಕೆಳಗೆ ಬೀಳೋಂಗೆ ಮಾಡಿಕ್ಬಿಟ್ಟು ಬಂದ ಅವ್ನ ಸಂಬಂಧವ. ಥೂ, ಕರ್ಮಾನೇ ಕಂಡ್ಲ ನಂದು. ಲೇ ಸತೀಶ, ಈ ನನ್ನ ಮಗ ಕೆಟ್ಟ ನನ್ನ ಮಗ ಹುಟ್ಟಿ ನನಗೆ ಕರ್ಮ ತಂದ್ಬಿಟ್ಟವನಿ ಕಂಡ್ಲ. ಇದಕ್ಕೆಲ್ಲ ಕಾರಣ ಪವಿ. ಎತ್ತಾಗೋದ್ಲು ಪವಿ. ಏಯ್ ಗಿರ್ಜಿ, ನೀನು ಇದೆಯಲ್ಲ ಮನೇಲಿ, ನಿನ್ನ ನೆಟ್ಕಿಲ್ಲ ಕಂಡೆ. ಇವತ್ತು ನೀನು ಬಿಡಾಕಿಲ್ಲ ಕಂಡ್ಲ. ಇವತ್ತು ನೀನು ಬಿಡೋಕ್ಕಿಲ್ಲ. ಬಿಡ್ಲಾ, ಇವಳಿಂದೆಲ್ಲ ಆಯ್ತಾ ಇರೋದು ಬಿಡ್ಲಾ. ಅಲ್ಲ, ಮಕ್ಳು ಏನೇ ಮಾಡೋರು ಓಡಾಡ್ಕೊಂಡು ಅವನಂತ ಅಧ್ವಾನ ಮಾಡಿಬಿಟ್ಲಿ. ಈ ಹುಡುಗಿ ಜೀವನದಲ್ಲ ಆಟ ಆಡ್ತಾವಳೆ. ಆ ಹುಡುಗಿ ಮುನ್ಸ್ಕ ಬಂದ್ರೆ ನನ್ನ ಕುಟೆ ಸುಳ್ಬೋಗಿಡ್ದು ಕಣ್ಲ. ಇವಳು ಅನಿತನ್ ಕರ್ಕೊಬರಕ್ಕೆ ಹೋಗಕ್ಕೆ ಬಂದವಳೆ ಅಂತವ. ನೋಡೋರು ಜಗಳ ಆಡ್ಕೊ ಬಂದವಳೆ. ಅದನ್ನ ನನ್ನ ಹತ್ರ ಬೊಗಳದ್ಲಲ್ಲ ಇವಳು. ಏಯ್ ಕೆಟ್ಟ ನನ್ನ ಮಗ, ನೀನು ಬರ್ಲಾ ಇಲ್ಲಿ. ಬರ್ಲಲ್ಲ ಈ ಕಿಶೋರ, ಇವತ್ತು ನೀನು ತೀಸ್ಬಿಡ್ತೀನಿ. ಬರ್ಲಾ ಇಲ್ಲಿ. ಯಪ್ಪ, ನಾನು ಏನು ಮಾಡಿದೆ? ನನ್ನ ಯಾಕಂತೆ ಅವ್ವ ಹೇಳಿಕೆ ಹೋಗಿದ್ದು. ಅಲ್ಲ, ನೀವಳೆ ಚೆನ್ನಾಗಿ ಕೆಲಸಿರಲ್ಲ. ಈಗ ಹುಡುಗಿ ಮುನ್ಸ್ಕೊಂಡು ಬಂದದೆ. ಅವನು ಹುಡುಗಿಯಾಕೆ ಬಂದಿತ್ತಂತೆ. ಅವ್ರ ಅವ್ವ ಮಗ ಇಬ್ಬರು ಸೇರ್ಕೊಂಡು ಚಿತ್ತಿಂಸಿ ಕೊಡ್ತಾರಂತೆ. ಸಾಯಿನ್ ತಲೆ ಬಿಟ್ಬಿಡನೆ. ಲೇ ತಲೆ ಕೆಟ್ಟೊಳಗೆ ಮಾತಾಡ್ತೀಯಲ್ಲೇ. ನೀ ತಲೆ ಬುದ್ಧಿಯಾದ ಸಗಣಿ ಅದೇ, ವಯಸ್ಸಾಯ್ತಲ್ಲೇ. ಅತ್ತಮ್ಮ ತಾಳ್ವೆ ತನ್ಕೋ. ನಿನಗೆ ಹಿಂಗೆ ಬಿಟ್ಬಿಡು ಅಂತ ಹೇಳ್ತಿಲ್ಲ. ನಮ್ಮ ಕುಟೆ ಯಾಕೆ ಹೇಳಲಿಲ್ಲ? ನಿನ್ನ ಮಾವಿನ ಕುಟೆ ಯಾಕೆ ಸುಳ್ಳು ಹೇಳ್ದೆ? ಈ ದೊಡ್ಡ ಮನ್ಸನ್ನ ಯಾಕೆ ಅವ್ರ ಮನೆ ಬಾಕ್ಲಿಗೆ ಹೋಗು ಅಂದೆ? ಈಗ ಇಷ್ಟೆಲ್ಲ ಮಾಡ್ಕೊಳ್ಳೋದು ಬೇಕಿತ್ತು. ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡು ಅಂತವ. ಪವಿಯ ತಗೋದ್ಲು. ಅವಳು ಇಲ್ಲೇ ಸ್ನೇಹಿತರು ನೋಡಿರಲಿಲ್ಲ, ಸ್ಯಾನೆ ದಿವಸ ಆಗಿದೆ ಅಂತೇಳಿ ಇಲ್ಲೇ ಪಕ್ಕದೂರ್ನಾಗಿರೋ ಸ್ನೇಹಿತರು ಮನ್ಗೋಗೋಳೆ.
ಅವಳಿಗೆ ಅಲ್ಲಿ ಗಂಡನ ಮನೆಗಿದ್ರೆ ತಿರ್ಗಕ್ ಹಾಕಿಲ್ಲ ಅಂತ ಹೇಳಿ ಇಲ್ಲಿ ಹಿಂಗೆ ಜಗಳ ಹಾಕೊಂಡು ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ತಿರ್ಗಕ್ ಹೋಗಕ್ಕೆ ನೀನ್ ದಾರಿ ಮಾಡ್ಕೊಡು. ಅಲ್ಲ ಕಣ್ಲೇ, ನಿನ್ ತಲೆಯಲ್ಲಿ ಬುದ್ಧಿ ಅದೇನ್ಲೇ? ಗಂಡನ ಮನೆ ಜಗಳ ಆಡ್ಕೊ ಬಂದವಳು ಹೋಗುದು ವಾಪಸ್ ಕಳ್ಸೋದು ಬಿಟ್ಟು ನನ್ನ ಕುಟೇನು ಮುಚ್ಚಿಕ್ಕಿ ಈಗ ಒದೆ ತಿಂತಕ್ಕ ಏನಂತ ಹೇಳಿದ್ಲೆ ಬಂದವಳು? ನಿಜ ಹೇಳ್ಬಿಡು ಗಿರ್ಜಿ. ಅವಳು ಬಂದ್ಮೇಲೆ ಏನಾರ ಇನ್ನೊಂದು ಮಾತು ಬದಲಾಯಿಸಿ ನೀನು ಸುಮ್ಮಕ್ಕೆ ಬಿಡೋಕ್ಕಿಲ್ಲ. ಅವಳು ಇಲ್ಲಿ ಬಂದು ಏಂತಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ಲು ಹೇಳ್ಬಿಡು. ಅದು ಅದು ಇವಳು ಎಲ್ಗೋದ್ರು ಬೇಡ ಅಂತಾರಂತೆ, ಅವನು ಎಲ್ಗೂ ಕರ್ಕೊಂಡು ಹೋಗಿಲ್ವಂತೆ, ಮನೇಲೆಲ್ಲ ಕೆಲಸ ಇವಳು ಕೈಲ ಮಾಡಿಸ್ತಾರಂತೆ ಹಂಗಂತ ಹೇಳಿದ್ಲು. ಹಂಗೂ ಅವನೇನೋ ಹೊಡಿಯೋಕ್ಕೆಲ್ಲ ಬಂದಿದ್ದ ಅಂತವಾ. ಓಹೋ, ಇಷ್ಟಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡು ಅಂತ ಹೇಳೋರಾ? ಲೇ ದೊಡ್ಡ ಮನ್ಸ, ನೀನು ಹೋಗಿ ಅಂತಲ್ಲ ಅಂದೆ ಅಲ್ಲಿ. ನಾನೇನಂದೆ, ನನ್ನ ತಂಗಿ ಯಾಕಿಂಗ್ ಮಾಡ್ತೀಯಾ, ಸುಮ್ಕೆ ನೆಟ್ಟಿಗೆ ಬಾಳ್ಸ್ಕೊಳಕ್ಕೆ ಹಾಕಿಲ್ವಾ ಅಂದೆ. ಅವ್ರವ್ವ ಏನೇನೋ ಬೈದ್ಲು, ಯಾರು ಪಕ್ಕದ ಮನೋಳು ಅಂತ ಸಾಬ್ರಮ್ಮ ಅವಳು ಬೈದ್ಲು. ಅದಕ್ಕೆ ಇಬ್ರಿಗೂ ಸೇರಿಸಿ ಬೈದ್ಬಿಟ್ಟು ನಿಂತೆ ಅಷ್ಟೊತ್ತು ಕ್ಯೂನೇ ಬಂದು ಹೊಡೆದ್ಬಿಟ್ಟ ನನ್ನ. ಹಾಂ, ನೀನು ಅವ್ನು ನೋಡಿದ್ನಿಲ್ಲ? ಲೇ ಸುಮ್ಕೆ ನಿಂತ್ಕೊಳಮಿ. ಏನು ಮಗ ಹೊಡೆದ್ಕೊಂಬಂದ್ಬಿಟ್ಟ ಅಂತ? ಇಲ್ಲ, ಹೊಡೆದ್ಬಿಟ್ಟು ಬರ್ಬೇಕಾಯ್ತು ಅಳಿಗಿನ್ಗೆ. ಅಲ್ಲ ಈಗ ಯಾರೇ ಆಗಲಿ, ಈಗ ನೀನು ಸೊಸೆ ಕಡೆಯವ್ರು ಯಾರು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಜಗಳ ಆಡಿದ್ರೆ ನೀನು ಸುಮ್ಕೆ ಕಳಿಸ್ತೀನಿ, ಹಂಗೆ ಅವರು ಕೊಟ್ಟು ಕಳಿಸಿರೋದು. ನೀವು ಅವನ್ನ ಕೇಳೋದ್ಬಿಟ್ಟು ನಮ್ಮನ್ನು ದಂಡಿಸ್ತಾ ಇದ್ದೀರಲ್ಲ, ಇದ್ಯಾ ಸಿವೆ ನ್ಯಾಯ ಅಂತೀನಿ. ಅತ್ತಮ್ಮ, ಫಸ್ಟು ನಿನ್ನ ಮಗಳಿಗೆ ಫೋನ್ ಮಾಡಿ ಬರೋಕ್ಕೆ ಕೇಳು. ಇಲ್ಲಿ ನ್ಯಾಯ ಅನ್ಯಾಯ ಅಕ್ಕವ್ರು ಮಾಡಿರೋದು. ವಾ ಆಲೆ 4 ಗಂಟೆ ಆಯ್ತು. ಇನ್ನೇನು ಅವಳೇ ಬತ್ತಾಳೆ ತಗೋ. ಪವಿ, ದಿಟ ಹೇಳು, ನೀನು ಯಾವ ಜಗಳ ಆಡ್ಕೊಂಡಿದ್ದು ಗಂಟೆ ಬಂದೆ? ಅದು ಅಪ್ಪಾಜಿ ಸತೀಸಣ್ಣ. ನೀನು ಆಮೇಲೆ ಅಪ್ಪಾಜಿನೂ ಸತೀಸಣ್ಣನು ಕರಿವಂತೆ. ಈಗ ಅಲ್ಲಿ ಜಗಳ ಆಡ್ಕೊಂಡು ನೀನು ಎಂತಕ್ಕೆ ಬಂದೆ ಅದು ದಿಟ ಹೇಳು ಪವಿ. ನೀ ಸುಳ್ಳು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ. ಇಲ್ಲಿಗೆ ಬತ್ತಾನೆ ಮುರಳಿ, ದಿಟ ಹೇಳು. ನಿಮ್ಮ ಅವ್ನ ಕುಟೆ ಏನು ಹೇಳಿದ್ಯಾ? ಅಲ್ಲೇನು ಜಗಳ ಆಡ್ಕೊಂಡು ಬಂದೆ? ಹೇಳಿದ್ನಲ್ಲ, ಅವರು ನನ್ನ ಎಲ್ಲೂ ಹೋಗೋಕ್ಕೂ ಬಿಡೋಕ್ಕಿಲ್ಲ, ಅವರು ಎಲ್ಲೂ ಕರ್ಕೊಂಡು ಹೋಗೋಕ್ಕಿಲ್ಲ, ನಮಗೆ ನನಗೇನು ಕೊಡ್ಸೋಕ್ಕಿಲ್ಲ, ಮನೇಲಿ ಕೆಲಸ ಮಾಡು ಅಂತ ಅಷ್ಟೇ ಹೇಳ್ತಾರೆ. ಏನೇನು ಮಾತಾಡ್ತಿದ್ಯಾ ಪವಿ ನೀನು? ತಲೆಗಿಲ್ಲ ಕೆಟ್ಟೋಗದ ನಿನಗೆ? ನಿಮ್ಮ ಅವ್ನ ಜೊತೆ ಸರ್ಕಲ್ ಹಂಗೆ ಮಾತಾಡ್ತಿದ್ಯಾ ನೀನು? ಗಂಡನ ಮೇಲೆ ಕೆಲಸ ಮಾಡು ಅಂದಿದ್ರೆ ಇನ್ನೇನು ಕುಂಡುಸು ಊಟ ಹಾಕ್ತಾರ? ಅಪ್ಪಾಜಿ ನೀನು ಹಿಂಗೆ ಮಾತಾಡ್ತೀಯ ನನಗೆ? ಮತ್ತೆ ಗಂಡನ ಮನೇಲಿ ಕೆಲಸ ಮಾಡಬೇಕು, ಅನ್ಸರ್ಸ್ಕೊಂಡು ಹೋಗ್ಬೇಕು, ಅದನ್ನ ಬಿಟ್ಬಿಟ್ಟು ನೀನು ಕರ್ಕೊಂಡು ಬರಲಿಲ್ಲ, ತಿರ್ಗಾಡ್ಲಿಲ್ಲ ಅಂತೇಳಿ, ನೀನು ಇಷ್ಟದಂಗೆ ಬಿಡ್ಲಿಲ್ಲ ಅಂತೇಳಿ, ಮನೆ ಕೆಲಸ ಮಾಡಲ್ಲ ಅಂತೇಳಿ ನಿನ್ನ ಅಪ್ಪನ ಮನೆಗೆ ಕರ್ಕೊಂಡು ಕುಂಡಿಸ್ಕೊತೀನಿ ನಿನ್ಕಂಡ ನೀನು. ಏ ಪವಿ ಹಾಕ್ಮೆಂಟ್ಲು ಈಗಳು ಅಂತದೇನಾಯ್ತು? ಸುಮ್ಕಿರೆ. ಈಗ ನೀನು ಅಲ್ಲಿ ಇಷ್ಟಕ್ಕೆ ಜಗಳ ಆಡ್ಕೊಂಡು ಬಂದ? ಹಾಂ, ಹಂಗಾರೆ ನೀನು ಪ್ಯಾಟ್ಗೆ ಹೋಗೋಣ ಅಂತೇಳಿ ನಿನ್ನ ಗಂಡನ ಕುಟೆ ಖ್ಯಾತಿ ತೆಗಿಲಿಲ್ಲ. ನಿಮ್ಮ ಅತ್ತೆನ ಅದೇ ಊರಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತೇಳಿ ನೀನು ನಿಮ್ಮ ಅತ್ತೆ ಒಂದು ಜಗಳ ಆಡಲಿಲ್ಲ. ಹಾಂ, ಏನಾ ನೀನು ಈ ವಿಷಯಕ್ಕೆ ಅವ್ರೊಬ್ಬರ ಹತ್ರ ಜಗಳ ಆಡ್ತಾನೆ? ಇದೇ ವಿಷಯಕ್ಕೆ ತಾನೇ ನಿಮ್ಮ ಇವ್ರ ಮಧ್ಯೆ ಜೋರು ಜಗಳ ಆಗಿದ್ದು. ಅವ್ನು ಅದಕ್ಕೆ ತಾನೇ ಹೊಡೆಯಕ್ಕೆ ಬಂದಿದ್ದು. ನೀನು ಆ ವಿಷಯ ತೆಗೆದ್ಮೇಲೆ ತಾನೇ ನಿನ್ನ ಮನೇಲಿ ನೆಟ್ಟಿಗೆ ಯಾವ ಕೆಲಸನೂ ಮಾಡ್ದಂಗೆ ಜಗಳ ಆಡ್ಕೊಂಡು ಅವನು ಹೊಡಿಯಂಗೆ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದು. ಆ ವಿಷಯನ ಮುಚ್ಚಿಕ್ಬಿಟ್ಟು ಇಲ್ಲಿ ನಿಮ್ಮ ಅವ್ನ ಕುಟೆ ನಿಮ್ಮ ಅಣ್ಣನ ಕುಟೆ ಇಲ್ದೇ ಇರೋದು ಹೇಳಿ ನಿಮ್ಮ ಅಣ್ಣನ ಜಗಳಕಾಯಿ ಅಂತ ಹೋಗಿ ಅವ್ರ ಮನೆ ಬಾಕ್ಲು ಕಳಿಸ್ತೀಯಾ? ಹಾಂ, ಈಗ ಅವನು ಇಲ್ಲಿ ಬಲ್ದೇ ಇರೋ ನನ್ನ ಮೇಲೆ ಹೇಳೋಳೆ ಅಂತ ಹುರ್ಕೊಂಡು ಬೀಳ್ತಾವನೆ. ಹಿಂಗೆಲ್ಲ ಮಾಡಿದ್ದು ನೀನು ತಾನೇ? ಏನಮ್ಮ ಪವಿತ್ರ ನೀನು ಮಾಡ್ತಾ ಇರೋದು? ತಲೆಗಿಲ್ ಕೆಟ್ಟದೇನವ ನಿನಗೆ ತಾಯಿ? ನಿನಗೆ ಪೇಟೆಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ರೆ ಅವತ್ತೇ ಹೇಳಿ ನಾನು ಅಲ್ಲಿ ಗಂಡೆ ಹುಡುಕ್ತಿದ್ದೆ. ಇವನೇ ಇಷ್ಟ ಅಂತ ಹೇಳಿ ಮದುವೆ ಮಾಡ್ಕೊಬಿಟ್ಟು ಇವಾಗ ಪೇಟೆ ಬೇಡ, ಹಳ್ಳಿ ಬೇಡ, ಅವ ಅಮ್ಮ ನಮ್ಮ ಕೂಟೆ ಬೇಡ, ಏನು ನಿಂದು? ಅದು ಅಪ್ಪಾಜಿ ನಾನೇನು ಬೇಡ ಅಂದಿಲ್ಲ, ಅವರು ಬರಲಿಂದ. ಆದರೆ ಅವ ಅಮ್ಮನೇ ನನ್ನ ಗಂಡನ ಮನೆ ನಾನು ಬರೋಕ್ಕಿಲ್ಲ ಅಂತ ಹೇಳಿದ್ದು. ಆಮೇಲೆ ನಾವೇ ಹೋಗೋಣ ಅಂದರೆ ಇರೋ ನಮ್ಮ ಮಗನ ದೂರ ಮಾಡ್ತೀಯ ಅಂತ ಹೇಳಿ ಅವ ಅಮ್ಮನೇ ಬಂದಿದ್ದು ಜಗಳಕ್ಕೆ. ನೋಡ್ದಾ, ಈಗಲಾರು ಬತ್ತ ನಿಜ ಈಚೆಗೆ. ಅಷ್ಟೊತ್ತಿಂದ ಇಲ್ಲಿ ಬಲ್ದಾರ ತಿಪ್ಪೆ ಸಸ್ತಿದ್ದಲ್ಲ. ಈಗ ಅಮ್ಮನ ಒಬ್ಬಳನ್ನ ಬಿಟ್ಬಿಟ್ಟು ಹೋದ್ರೆ ಅಮ್ಮ ಕಷ್ಟ ಸುಖ ಉಸಾರ್ ತಪ್ಪರು ಯಾರು ನೋಡ್ಕೊಳ್ಳೋರು? ಈಗ ಬರಕ್ಕಿಲ್ಲ ಅಂದ್ರೆ ಏನು ಮಾಡೋಣ? ನಾನು ಹೇಳಿಲ್ವಾ ಬಾ ಅಂತ? ಗಾಗಿ ಈಗ ಪ್ಯಾಟ್ಗೆ ಹೋಗ್ಬೇಕಾಗಿರೋದು ಏನದು? ಅಲ್ಲಿ ಏನು ನಿನ್ನ ಕೊರ್ತು ಮಾಡೋನು? ಏನೋ ಇಂಥದ್ದಿಲ್ಲ ಅಂತೇಳಿ ನಾನು ಕೊಡಿಸ್ತೀನಿ ಅಂಥದ್ರಲ್ಲಿ ನೀನು ಪ್ಯಾಟೆಗೆ ಹೋಗ್ಬೇಕು ಅಂತ ಯಾಕೆ ತೆಗಿತಾ ಇದೆಯಾ ಇವಾಗ? ಅಲ್ಲ ಕಣೆ, ಲೇ ಪವಿ, ಏನ್ಲೇ ನನ್ನ ಹತ್ರ ಸುಳ್ಳು ಬಿಟ್ಟಲೆ ಹೊಳದ ಹುಡುಗಿ ನನ್ನನ್ನು ಕೆಟ್ಟೋಳು ಮಾಡ್ಬಿಟ್ಟಲ್ಲೇ. ಹಿಂಗದೆ ಅಂತ ಯಾಕೆ ಬೊಗಳಿಲ್ಲ ಬಂದಾಗಿಂದ ನೀನು? ಏನು ಹೇಳೋಣ, ನಾನು ಹೇಳಿದ್ದೇನು ಸುಳ್ಳಲ್ಲ, ಅದು ನಿಜ. ಸರಿ, ಅದು ನಿಜ, ಇದು ನಿಜ. ಆದರೆ ಈ ನಿಜ ಯಾಕೆ ಬೇಕು ನಿನಗೆ? ಯಾಕೆ ಅಂದರೆ
ಈಗಿನ ಕಾಲದಲ್ಲಿ ನಮ್ಗಿಂತ ಕಡೆ ಸರಿ ಮದುವೆ ಆದವರೆಲ್ಲ ಪ್ಯಾಟ್ಗೆ ಹೋಗಿ ಹೆಂಗೆ ಜಮ್ಮಂತ ಜೀವನ ಮಾಡ್ತವ್ರೆ. ನಾನು ಹುಟ್ಟಿದ್ದು ಇಲ್ಲಯ್ಯ, ಬೆಳೆದಿದ್ದು ಇಲ್ಲಯ್ಯ, ಗಂಡದ ಮನೆಯೂ ಇಲ್ಲಯ್ಯ, ನಾಳೆಗೆ ಮಕ್ಳು ಮರಿ ಆದರೆ ಅವು ಇಲ್ಲಯ್ಯ. ನನಗೆ ಬೇಡ ಈ ಜೀವನ, ನಾನು ಪ್ಯಾಟ್ಗೆ ಹೋಗ್ಬೇಕು. ನಾನು ಸ್ನೇಹಿತರಂಗೆ ನಾಲ್ಕಾರು ಜೊತೆಗೆ ಪ್ಯಾಟೆ ಸುತ್ತಬೇಕು, ಸಂತೋಷವಾಗಿರ್ಬೇಕು. ಈ ಹಾಳಾದ ಹುಡುಗಿ, ಪ್ಯಾಟಲ್ಲಿರೋರೆಲ್ಲ ಸಂತೋಷವಾಗವ್ರೆ ಅಂತ ಯಾರವ ಹೇಳೋದ್ರು ನಿಂಗೆ? ಯಾರವ ಅಲ್ಲಿ ಹೋಗಿ ನಿನ್ನ ಸ್ನೇಹಿತರು ಹಂಗೆ ಅದ್ದೂರಿಯಾಗಿ ಬದುಕ್ತಾ ಇರೋದು? ಅಪ್ಪಾಜಿ ನಿಂಗೇನು ಗೊತ್ತು, ನನ್ನ ಸ್ನೇಹಿತರು ನನ್ನ ಕಾಲೇಜ್ನಾಗ ಓದೋರೆಲ್ಲ ಪ್ಯಾಟರ್ನಲ್ಲಿ ಎಂತೆಂಥ ಮನೆ ಆಗೋರು ಗೊತ್ತೇ. ನಾನು ಮಾತ್ರ ಹೇಳ್ಕೊಳಕ್ಕೆ ಜಮೀನ್ದಾರ ಮಗಳು. ಆ ಟ್ರಾವೆಲ್ಸ್ ಒಂದು ಮದುವೆ ಆಗಿವ್ನಿ. ನೋಡೋರು ಹಳ್ಳಿ ಜೀವನಕ್ಕಿಂತ ಕಡೆ ನನ್ನ ಜೀವನ. ವಾರಕ್ಕೊಂದು ದಿವಸ ಎಲ್ಲೂ ಹೋಗಂಗಿಲ್ಲ ನಾನು. ಓ ತಾಯಿ, ಇಷ್ಟಕ್ಕೆ ಇಷ್ಟು ದೊಡ್ಡ ಜಗಳ ಕದನಗಳು ಮಾಡ್ಕೊಬಿಟ್ಟ. ಹ್ಞೂ ಸುಮ್ಕೆ ಸತೀಸಣ್ಣ, ಇನ್ನೇನು ಮತ್ತೆ ಯಾವಾಗ ನೋಡು ಕೆಲಸ 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 ಅಂತ ಇರ್ತಾನೆ. ಅವಮ್ಮ ನೋಡಿದ್ರೆ ಅವ್ನು ಮಾಡಿದ್ದು ಸರಿ ಅಂತಾಳೆ. ಪವಿ, ಮಕ್ಕದ ಮೇಲೆ ಕೊಡ್ತೀನಿ ಈಗ. ಏನು ಮರ್ಯಾದಿಲ್ಲ ಮಾತಾಡ್ತಿದ್ದಿ? ನನ್ನ ಎದುರು ನಿಂತ್ಕೊಂಡು ಹಿಂಗೆ ಮಾತಾಡ್ತಿದ್ಯಲ್ಲ ನೀನು. ಮತ್ತೆ ನನಗೂ ಇಷ್ಟ ಕಷ್ಟ ಇರ್ತವೆ ಅಂತ ಒಂಚೂರು ಅರ್ಥ ಮಾಡ್ಕೊಂಡವ್ರು ಅವರು. ಸರಿ ಕಣವ, ನೀನು ಇಷ್ಟ ಕಷ್ಟವಾ ಅವ್ನು ಕೂಟೆ ಕೂತ್ಕೊಂಡು ನಿಧಾನ ಕೇಳಬೇಕು. ಹಂಗಂತ ನೀನು ಪ್ಯಾಟ್ಗೆ ನಡಿ, ಇಲ್ಲಿರೋದೇ ಬೇಡ ಅಂದರೆ ಅವ್ನು ತಾನೇ ಹುಟ್ಟಿದವರು, ಕೆಲಸ ಮಾಡೋ ಜಾಗ, ಇರೋಳೊಬ್ಳವ್ವ ಎಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಬಂದಾನು? ನೀನೊಬ್ಳು ಇಷ್ಟಕ್ಕೋಸ್ಕರ. ಈಗ ನಿಂಗೆ ಅಲ್ಲಿ ಏನು ಕೊರತೆ ಮಾಡೋನೆ? ಎಲ್ಲ ಕೊಟ್ಟಿಲ್ವೇ? ಏನು ಆಚೆ ಕರ್ಕೊಂಡು ಹೋಗೋಕ್ಕಿಲ್ಲ ಅಂದರೆ ಏನೋ ದುಡಿಯೋಗನ್ಸು ಆಚೆ ಕೆಲಸದೇ ಹೋಗೋನೆ. ಇವತ್ತೆಲ್ಲ ನಾಳೆ ಕರ್ಕೊಂಡು ಹೋಗ್ತಾನೆ ಬಿಡು. ಹಂಗೇನಾದ್ರು ಇದ್ದಿದ್ರೆ ನೀನು ತೀರಾ ಆಗೋಕ್ಕಿಲ್ಲ ಅಂದರೆ ಅವ್ನು ಕೇಳ್ಕೊಂಡು ಇಲ್ಲಿಗೆ ಬರ್ಬೇಕಾಗಿತ್ತು. ಇಲ್ಲಿ ಮೌನ್ ಕುಟೇನೋ ಇಲ್ಲ ಸಸಿ ಕುಟೇನೋ ಹೋಗ್ಬಿಟ್ಟು ಬರ್ಬೋದಾಗಿತ್ತು. ಅದಕ್ಕೂ ಬೇಡ ಅನ್ನೇ. ಸತ್ಯಸಣ್ಣ, ನೀನು ಏನೇನೋ ಮಾತಾಡ್ಬೇಡ, ನಾನು ಪ್ಯಾಟೆಗೆ ಹೋಗ್ಬೇಕು ಅಂದಿದ್ದು. ಲೋ ಸತೀಶ, ಈ ಹುಡುಗಿಗೆ ಇನ್ನು ಬುದ್ಧಿ ಬಂದಿಲ್ಲ. ಮದುವೆ ಮಾಡೋದು ನನ್ನ ತಪ್ಪು. ಸರಿ, ಈಗ ಆ ಮುರಳಿ ಬರಕ್ಕಿಲ್ಲ, ಮಾತಾಡ್ಬಿಟ್ಟು ಅದೇನು ಸರಿ ಮಾಡೋಣ. ಈ ಹುಡುಗಿ ತಲೆ ಬುಡ ಒಂದು ಇಲ್ದಂಗೆ ಮಾತಾಡ್ತಾಳೆ ಅಂತವ. ಇವಳು ಮಾತು ಕಟ್ಕೊಂಡು ನಾನು ಕುಣಿದ್ರೆ ನನ್ನನ್ನು ಯಾರೋ ಜಮೀನ್ದಾರ ಅಂತಾರೆ, ನನ್ನ ಮಕ್ಕ ಹೋಗಿದ್ದಾರೆ. ಹೋಗೊಳಿಕೆ ಅಪ್ಪಾಜಿ, ನನ್ನ ಬೈತ್ಯಾ? ನಾನು ಹೋಗಿಲ್ಲ ಅಂದ್ರೂ ಕಳಿಸ್ತೀಯಾ? ಮಾವಯ್ಯ ಒಸಿ ಸುಮ್ಕಿರು. ಅಲ್ಲ, ಇವಳಿಗೆಲ್ಲ ಹೇಳಿದ್ರೆ ಅವ್ನಿಗೋಸಿ ಬುದ್ಧಿ ಹೇಳ್ರಿ. ಆಮೇಲೆ ಮುಂದಿನ ಮಾತು ಏನು ಹೇಳ್ದಿರ ಹುಡುಗಿನಲ್ಲಿ ಕಳಿಸ್ತೀನಿ ಅಂದರೆ ಈಗಲೇ ಹೊಡೆಯಕ್ಕೆ ಬಂದಿರೋ ನಾಳೆ ದಿವಸ ಹೊಡೆದೇ ಬಿಟ್ರೆ ಏನಾರು ಎಜ್ಕೊಂಡು ಮಾರು. ಈಗಿನ ಕಾಲದ ಕೇಳಿಲ್ವೇ? ಹಂಗೆ ಲಂಗಾಯ್ತು ಲಿಂಗಾಯ್ತು ಅಂತವ. ನೀವು ಇರೋಳೊಬ್ಳು ಮಗಳ ಕಷ್ಟ ಅರ್ಥ ಮಾಡ್ಕೊಳಕ್ಕಿಲ್ವೇ? ಅತ್ತಮ್ಮ ನೀನು ಹೊಸಿ ಸುಮ್ಕಿರು. ನೋಡು ಪವಿ, ಈಗ ಹೇಳೋದು ಅರ್ಥ ಮಾಡ್ಕ. ಈಗ ಅಳೋದು ನಿಲ್ಸು. ನೀನು ಹೋಗಿ ಮಕ್ಕ ಕಾಲು ತೊಳ್ಕೊಂಡು ಅದೇನು ಹೋಗಿ ಒಟ್ಕೊಂಡು ಹೋಗು. ಒಂದು 2 ದಿವಸ ಅಚ್ಚುಕಟ್ಟಾಗಿಲ್ಲಿರು, ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕಿದ್ದಿಲ್ಲ ಹಿಂಗೆ ಇಟ್ಕೊಳ್ಳಿ. ನಾನು ಒಂದು ಕೂಟೆ ಮಾತಾಡ್ತೀನಿ, ನೀನು